ಸೊ ಈ ಬೇಕರ್ಗಳು ಏನಿದಾವಪ್ಪ ಅಂದ್ರೆ ಇದು 250 ಮಿಲಿ ಔಷಧ ಅಂದ್ರೆ ನಿಮ್ಮ ಭಾಷೆದಾಗ ಎಷ್ಟು ಹೇಳ್ರಿ ಔಷಧ ಕೆ ಜಿ ಹೌದಲ್ಲ 250 ಮಿಲಿ ಇದೆ. ಸೊ ಇದ್ರ ನಾನು ಏನು ಮಾಡ್ದೇನೆ ಹೇಳ್ರಿ ಏನು ಮಾಡ್ದಾನೆ ನೀರು ಹಾಕದನು ಹೌದಾ. ಆ ನೀರಿನ ಜೊತೆಗೆ ಮತ್ತೇನು ಮಾಡೋದನಪ್ಪ ಅಂದ್ರೆ ಈಗ ಏನು ಹಾಕಿದನು ಮಣ್ಣು ಹಾಕಿದನು ನೋಡು ಕಲರ್ ಏನಾಯ್ತು ಹೌದಲ್ಲ ಎಲ್ಲ ಮಣ್ಣು ಐತಲ್ಲ ಹೌದಲ್ಲ ಬೇರೆ ನಾವೀಗ ಎಲ್ಲ ಮಣ್ಣಿನ ನೀರು ಐತಿವಿ ಹೌದಲ್ಲ ಮಣ್ಣಿಂದ ಏನೈತೆ ಹೇಳ್ರಿ ನೀರು ಆಯ್ತು ಆಯ್ತಲ್ಲ ಹೌದಲ್ಲ ನಮಗೀಗ ಮಣ್ಣು ಬ್ಯಾಡಾಗೈತಿ ನೀರು ಅಷ್ಟೇ ಬೇಕಾಗೈತಿ ಏನು ಬೇಕಾಗೈತಿ ನೀರು ಅಷ್ಟೇ ಬೇಕಾಗಿತ್ತು ಅಂದ್ರೆ ನಾ ಏನು ಮಾಡ್ಬೋದು ಈಗ. ಸೊ ಇದೇ ವಿಧಾನ ಅದನ್ನು ಕರಿತಾ ನಾವು ಯಾವ ವಿಧಾನಪ್ಪ ಅಂದ್ರೆ ಯಾವ ವಿಧಾನ ಇರ್ಬೋದು ಹೇಳ್ರಿ ಯಾರಾದರೂ ಸೋಸುವಿಕೆ ವಿಧಾನ ಎರಡನೇದು ಬಸುವಿಕೆ ವಿಧಾನ ಎರಡು ವಿಧಾನವನ್ನು ಬಳಸ್ಬೋದು ನಾವಿಲ್ಲಿ ಯಾವ ವಿಧಾನ ಸೋಸುವಿಕೆ ಅಥವಾ ಬಸುವಿಕೆ. ಈಗ ನೋಡ್ರಿ ಫಸ್ಟ್ ಏನು ಮಾಡೋದ ಇದನ್ನು ಸ್ವಲ್ಪ ಅಲುಗಾಡಿಸದೆ ಟಚ್ ಮಾಡಂಗಿಲ್ಲ ಅದನ್ನು ಹಂಗೆ ಇಟ್ಬಿಡೋದು ನೋಡ್ರಿ ಘನ ವಸ್ತುಗಳು ಕರಗಂಗಿಲ್ಲ ಕೆಲವೊಂದು ವಸ್ತುಗಳು ಅವೆಲ್ಲ ಎಲ್ಲಿಗಿದಾವು ಕೇಳಕ್ಕಿದ್ದಾನೆ ನೋಡ್ರಿ ಹಗುರವಾದ ವಸ್ತುಗಳು ಇದ್ದಾವು ಮ್ಯಾಗದವಲ್ಲ ಹೌದಲ್ಲ. ಸೊ ಫಸ್ಟ್ ನಾನು ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ಇದು ಏನಾಗಬೇಕು ತಟಸ್ಥಾಗಬೇಕು ಅಂದ್ರೆ ಏನೋ ಚಲನೆ ಆಗೈತೇನೆ ಒಂದು ಸ್ವಲ್ಪ ನಿಧಾನವಾಗಿ ನಾವೇನು ಮಾಡಬೇಕು ವೇಟ್ ಮಾಡಬೇಕು. ವೇಟ್ ಮಾಡಿದ ಕೂಡಲೇ ಏನು ಮಾಡಬೇಕು ಆ ಥರ ನಿಧಾನವಾಗಿ ಬಸಿಯುವ ಪ್ರಕ್ರಿಯೆ ಮಾಡಬೇಕು. ಯಾವ ಪ್ರಕ್ರಿಯೆ ಬಸಿಯುವಿಕೆ ಅಂದ್ರೆ ಏನು ಹೇಳ್ರಿ ನಿಧಾನವಾಗಿ ಅಲುಗಾಡ್ಸಂಗಿಲ್ಲ ಜೋರಾಗಿ ಅಲುಗಾಡಿಸಿದ್ರು ಕಲಕಿದು ಅಂದ್ರೆ ಮತ್ತೇನಾದೈತಿ ಕೆಳಗಿರೋ ಮಣ್ಣಿನಾದಿ ಮತ್ತೆ ಮೇಲೆ ಬಂದ್ಬಿಡ್ತೈತಿ ಹೌದಲ್ಲ. ಸೊ ಅವಾಗ ನಾನೇನು ಮಾಡಿದೆ ನೋಡ್ರಿ ಸೊ ಈಗ ಬಸಿಯುವಿಕೆ ಮಾಡ್ತಾ ಇದ್ದೀನಿ ಏನು ಮಾಡೋದೇನೆ ಹೇಳ್ರಿ ಬಸಿಯುವಿಕೆ ನೋಡ್ರಿ ನಿಧಾನವಾಗಿದೆ ನೋಡ್ರಿ ಕೆಳಗೆ ನೋಡ್ರಿ ಕರಗದ ವಸ್ತು ಕೆಳಗಿದ್ದೀನಲ್ಲ ಮೇಲೆ ಏನಿದೆ ನೀರಿದೆ ಇದನ್ನು ನಿಧಾನವಾಗಿ ಏನು ಮಾಡ್ತಾ ಇದ್ದೀನಿ ಒಮ್ಮೆ ಏನು ಮಾಡಬೇಕು ಈ ರೀತಿ ಬಸಿಬೇಕು. ಬಸುವಿಕೆ ವಿಧಾನ ಅದನ್ನು ಕರೀತಾರೆ. ಅದು ಯಾವ ವಿಧಾನ ಹೇಳಿದ ಬಸಿಯುವಿಕೆ. ಈಗ ನಂಗೆ ಏನು ಹೇಳಿದವು ನೀರು ಅಷ್ಟದವಲ್ಲ ನೋಡ್ರಿ ಕರಗದೇ ಇರತಕ್ಕಂಥ ವಸ್ತು ಮಣ್ಣು ಕರಗಂಗಿಲ್ಲ ಏನ ನೆನಪಿಟ್ಕೋರಿ ಎಲ್ಲ ಯಾವ ತೆಗಿಯೋದ್ರಾಗ ಏನು ಉಳಿತು ಮಣ್ಣು ಉಳಿತಲ್ಲ ನೋಡ್ರಿ ಈ ಥರ ಇನ್ನೇ ಏನಿದೆ ಹೇಳ್ರಿ ಮಣ್ಣಿನ ಅಂಶ ಇದೆ ಮತ್ತು ಕೆಲವೊಂದು ಮೇಲೆ ಏನಿದಾವು ಹಗುರವಾದ ಪದಾರ್ಥಗಳು ಏನಾಗದವು ತೇಲ್ತಾ ಇದಾವೆ ಏನು ಮಾಡಿದವು ತೇಲ್ತಾ ಇದಾವೆ ಈ ತೇಲ್ತಾ ಇದಾವಲ್ಲ. ಸೊ ಇದನ್ನು ನಾನು ಮತ್ತೆ ಏನು ಮಾಡಬೇಕಾಗಿತ್ತು ಹೇಳ್ರಿ ಚೇಂಜ್ ಮಾಡಬೇಕಾಗಿತ್ತು ಈ ನೀರನ್ನು ಸ್ವಚ್ಛ ಮಾಡಬೇಕಾಗಿತ್ತು. ಸ್ವಚ್ಛ ಮಾಡ್ಬೇಕಾದ್ರೆ ನಮ್ಮ ವಿಜ್ಞಾನದಾಗ ಕೆಲವೊಂದು ಏನಿದಾವಪ್ಪ ಅಂದ್ರೆ ಕಾಗದಗಳು ಸಿಗ್ತಾ ಇದಾವೆ. ಯಾವ ಕಾಗದಪ್ಪ ಅಂದ್ರೆ ಸೊ ಸೋಸುವಿಕೆ ಕಾಗದಗಳು ಅದನ್ನು ಕರೀತಾರೆ ಫಿಲ್ಟರ್ ಪೇಪರ್ ಅಂತ ಕರೀತಾರೆ ಇಂಗ್ಲೀಷ್ನಾಗ ಅಂತ ಕರೀತಾರೋ ಫಿಲ್ಟರ್ ಪೇಪರ್. ಯಾವ ಪೇಪರ್ ಫಿಲ್ಟರ್ ಪೇಪರ್. ಯಾವ ಪೇಪರ್ ಹೇಳ್ರಿ ಫಿಲ್ಟರ್ ಪೇಪರ್. ಸೊ ಈ ಫಿಲ್ಟರ್ ಪೇಪರ್ನ ನಾನೇನು ಮಾಡ್ತೇನೆ ನೋಡಿ ಒಳಗಡೆ ಹಾಕಿಬಿಡ್ತೇನೆ ಹಾಕಿನಂದ್ರೆ ಹಾಂ ನೋಡ್ರಿ ಹಾಕಿನಲ್ಲ ನೋಡಿರಿ ಫಿಲ್ಟರ್ ಪೇಪರ್ ಒಂದು ವಿಶೇಷತೆ ಏನಪ್ಪ ಅಂದ್ರೆ ನಿಧಾನವಾಗಿ ಹಾಕ್ಬೇಕ್ರೆ ಈ ನೀರನ್ನು ಯಾವ ರೀತಿ ಸ್ವಚ್ಛ ಮಾಡಬೇಕು ನೋಡಿ ನೀರನ್ನು ತಿಳು ನೀರನ್ನು ಕೊಡುವಂಥ ಕೆಲಸ ಇದು ಮಾಡಿ ನಾನು ಅಂಥ ನೀರನ್ನು ತಿಳು ನೀರನ್ನು ಸ್ಲೋ ಆಗಿ ಬರ್ತದ ಒಂದು ಸ್ವಲ್ಪ ವೇಟ್ ಮಾಡಬೇಕು. ನಾವು ಏನು ಮಾಡಬೇಕು ವೇಟ್ ಮಾಡಬೇಕು ಪಟ್ಟಣ ಬರೋಂಗಿಲ್ಲ ನಿಧಾನ ಒಂದೊಂದೇ ನಿಧಾನವಾಗಿ ಬರ್ತಿದ್ದು ಒಂದು ಸ್ವಲ್ಪ ನೋಡಿ ಬೆಳಕತ್ತಲ್ಲ ಒಂದೊಂದನೇ ನೋಡ್ರಿ ಸೈಡ್ ನೋಡ್ರಿ ಬರೋದಲ್ಲ ಸ್ವಚ್ಛ ನೀರು ಬರ್ದಾವ ಅಥವಾ ಹೊಲಸು ನೀರು ಬರ್ದಾವು ನೋಡ್ಲಿ ನೋಡ್ರಿ ಕನ್ಸದವ ನೀರು ಹಾಂ ಇದೇನು ಮಾಡಿ ಕೇಳ್ರಿ ಅದರಲ್ಲಿರೋ ಕಲ್ಮಶಗಳನ್ನ ಹಿಡ್ಕೊತೈತಿ ಶುದ್ಧವಾಗಿರ್ತಕ್ಕಂಥ ನೀರನ್ನು ಮಾತ್ರ ಏನು ಮಾಡಿ ಕೇಳಿದ್ರೆ ಕೆಳಗಡೆ ಬೀಳ್ತಾರೆ ನೋಡಿ ಸ್ವಚ್ಛವಾದವ ಅಥವಾ ಮಣ್ಣಿನ ಘನ ಸ್ವಚ್ಛವಾದವ ಅಂದರೆ ಎಸ್ ನೋಡ್ರಿ ಕನ್ಸದವ ನಿಧಾನವಾಗಿ ಏನಾಗ್ತೈತಿ ಬೀಳ್ತಾ ಇದಾವೆ. ಸೊ ಇದು ಯಾವ ವಿಧಾನದ ಕರಿಬೇಕು ಸೋಸುವಿಕೆ ವಿಧಾನ. ಯಾವ ವಿಧಾನ ಸೋಸುವಿಕೆ. ಈ ಸೋಸುವಿಕೆ ವಿಧಾನದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಮಣ್ಣಿನ ನೀರು ಏನಾಗೈತಿ ಮಿಕ್ಸ್ ಆಗೈತಿ. ಈಗ ನೀರಿನಲ್ಲಿ ಮಣ್ಣು ಮಿಕ್ಸ್ ಆಗೈತಿ ಮಣ್ಣಿನ ಅಂಶಗಳನ್ನ ಹೊರ ತೆಗಿಬೇಕಾಗೈತಿ. ನೀವು ಮನ್ಯಾಗ ಸಹಿತ ಏನಿದಾವಲ್ರಿ ಶೋಧನೆಗಳನ್ನ ಯೂಸ್ ಮಾಡ್ತೇವೆ ನಾವು ಚಾ ಸೋಸೋವೆಲ್ಲ ಹೌದಲ್ಲ. ಅವಾಗ ನಾವು ಇದನ್ನು ಬಳಸಂಗಿಲ್ಲ ಏನು ಇದನ್ನು ಬಳಸ್ತಾವ ಇಲ್ಲ ಅದನ್ನ ಯಾಕೆ ಬಳಸ್ತಾವೆ ಹೇಳ್ರಿ ಅದ್ರೊಳಗೆ ಒಂದು ಸ್ವಲ್ಪ ಬೇಡವಾದ ವಸ್ತುಗಳು ಏನಾಗಿರ್ತಾವೆ ದಪ್ಪ ಇರ್ತಾವಿಲ್ಲ ಈಗ ಉದಾಹರಣೆ ಚಾ ಪುಡಿ ಇರ್ತದೆ. ಚಾ ಪುಡಿ ಏನಾಗಿರ್ತದೆ
ದಪ್ಪ ಇರ್ತದೆ, ಅದೇನಾದೈತಿ ಆ ಥರ ಸಿಕ್ಕೋಗ್ಕೊಂಡ್ಬಿಡ್ತೈತಿ. ಹೌದಲ್ವ? ಸೊ ಹಾಗಾಗಿ ನಾವೇನು ಮಾಡ್ತೇವೆ ಹೇಳ್ರಿ, ಅಲ್ಲಿ ಸಹಿತ ಏನು ಮಾಡ್ತಾವಪ್ಪ ಅಂದ್ರೆ ಸೋಸುವಿಕೆ ವಿಧಾನವನ್ನು ಬಳಸ್ತಿರ್ತಾವೆ. ನೋಡ್ರಿ ಅರ್ಥ ಆಯ್ತಲ್ಲ? ಸೊ ಯಾವ ವಿಧಾನದ ಸೋಸುವಿಕೆ ವಿಧಾನ ಮಾಡ್ಬೋದು. ನೀವು ಮಾಡ್ಬೋದು, ಎಲ್ಲರೂ ಇದನ್ನು ಮಾಡ್ಬೋದು. ಯಾವ ವಿಧಾನ? ಎರಡು ವಿಧಾನ ಮಾಡಿದ್ವು ನಾವು. ಎರಡು ಯಾವ ಹೇಳ್ರಿ? ಫಸ್ಟ್ ಏನು ಮಾಡಿದ್ವು? ಬಸುವಿಕೆ ಮಾಡಿದ್ವು, ಆಮೇಲೆ ಏನು ಮಾಡಿದ್ವು? ಸೋಸುವಿಕೆ. ಹೌದು ಇಲ್ಲೋ? ಮಾಡ್ಬೋದು ನೀವು ಸಹಿತ.